ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನಗಳನ್ನು ತಲುಪ್ತಾ ಇದೆ. 100 ದಿನಗಳಲ್ಲಿ ಜನ ಇಟ್ಟಿರ್ತಕ್ಕಂಥ ಭರವಸೆ ನಂಬಿಕೆಗಳಿಗೆ ದ್ರೋಹವನ್ನು ಈ ಸರ್ಕಾರ ಮಾಡಿದೆ. ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಗ್ಯಾರಂಟಿಗಳ ಘೋಷಣೆಯನ್ನು ಮಾಡಿತ್ತು. ಭ್ರಷ್ಟಾಚಾರದ ಬಗ್ಗೆ ಪುಂಖಾನುಪುಂಖ ಭಾಷಣಗಳನ್ನು ಮಾಡಿದರು. ಇದು ಅಧಿಕಾರಕ್ಕೆ ಬಂದ ಮೇಲೆ 100 ದಿನಗಳಲ್ಲಿ ನೂರಾರು ತಪ್ಪುಗಳನ್ನು ಈ ಸರ್ಕಾರ ಮಾಡಿದೆ. ಯಾವ ಗ್ಯಾರಂಟಿ ಯೋಜನೆಗಳನ್ನು ಹೇಳಿದ್ದ ಆ ಯೋಜನೆಗಳಿಗೆ ಮಾನದಂಡಗಳನ್ನು ಹಾಕುವುದರ ಮುಖಾಂತರ ಇವತ್ತು ಈ ಸರ್ಕಾರ ಮಾತು ತಪ್ಪಿದೆ. ಇವತ್ತು ಅವ್ರದೇ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪ 2 ಮಂತ್ರಿಗಳ ಮೇಲೆ ಬಿದ್ದಾಗ ಅವರು ರಾಜೀನಾಮೆ ತಗೊಳ್ಳುವಂತದ್ರಲ್ಲೂ ವಿಫಲ ಆಗಿದೆ. ಯಾವ ಕ್ರಮವನ್ನು ಈ ಸರ್ಕಾರ ತಗೊಂಡಿಲ್ಲ. ಒಂದು ಕಾಲದಲ್ಲಿ ನಮ್ಮ ಆಡಳಿತದಲ್ಲಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂಡವಾಳ ಹೂಡಿಕೆ ಅತಿ ಹೆಚ್ಚು ಬಂತಿತ್ತು. ಇವತ್ತು ಹೂಡಿಕೆದಾರರು ಈ ರಾಜ್ಯದಿಂದ ವಾಪಸ್ ಹೋಗ್ತಾ ಇದ್ದಾರೆ. ವಿದ್ಯುತ್ತಿನ ಅಭಾವದ ಕಾರಣ ಇವತ್ತು ವಿದ್ಯುತ್ತಿನ ವಿಪರೀತವಾಗಿರ್ತಕ್ಕಂಥ ಬೆಲೆಯನ್ನು ತೆರಬೇಕಾಗಿದೆ. ಇವತ್ತು ಒಂದು ಕಡೆಯಿಂದ ವಿದ್ಯುತ್ ಉಚಿತ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆಯಿಂದ ಅಘೋಷಿತವಾಗಿರ್ತಕ್ಕಂತಹ ವಿದ್ಯುತ್ ಕತ್ತರಿ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ವಿದ್ಯುತ್ ಕಟ್ಟಿದೆ. ಇವತ್ತು ರೈತರು ಈ ರಾಜ್ಯದಲ್ಲಿ ಬರ ಇದೆ, ಮಳೆ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ರೈತರು ಗಂಟೆಗಟ್ಟಲೆ ಕಾದು ಪಂಪ್ಗಳನ್ನು ಚಾಲು ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ. ರೈತರಿಗೂ ವಿದ್ಯುತ್ತಿನ ಅಭಾವಗಳು ಕಾಡ್ತಾ ಇದ್ದಾವೆ. ಬಜೆಟ್ನಲ್ಲಿ ರೈತ ಪರವಾಗಿರ್ತಕ್ಕಂಥ ಯಾವ ಯೋಜನೆಗಳನ್ನು ಈ ಸರ್ಕಾರ ಘೋಷಿಸಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು 6,000 ರೂಪಾಯಿ ಹಾಕಿ 4,000 ರೂಪಾಯಿಯನ್ನ ಕರ್ನಾಟಕದ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಬೊಮ್ಮಾಯಿಯವರು ವಿಸ್ತಾರ ಮಾಡಿದರು. ಆ 4,000 ರೂಪಾಯಿಯನ್ನು ತೆಗೆಯುವಂತ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ರೈತ ವಿದ್ಯಾನಿಧಿ ಅನ್ನತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಯೋಜನೆಯಿಂದ ಸನ್ಮಾನ್ಯ ಬೊಮ್ಮಾಯಿಯವರು ರೈತರ ಮಕ್ಕಳುಗಳು ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ಇವತ್ತು ಆ ಯೋಜನೆಗೆ ಕತ್ತರಿ ಹಾಕುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ, ಸರ್ಕಾರ ಮಾಡ್ತಾ ಇದೆ. ಹೇಳಿದ್ರೆ ರೈತ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ಭ್ರಷ್ಟಾಚಾರ ಇವತ್ತು ಪಂಚಾಯತ್ ಕಚೇರಿಯಿಂದ ಮುಖ್ಯಮಂತ್ರಿಗಳ ಕಚೇರಿವರೆಗೆ ಶಬ್ದ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಭ್ರಷ್ಟಾಚಾರ ಇದೆ ಅಂತ ನಾವು ಹೇಳ್ತಾ ಇಲ್ಲ, ಅವರು ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಹಿಂದಿನದೇ 2 ಶಕ್ತಿಗಳು ಮುಖ್ಯಮಂತ್ರಿಗಳನ್ನ ಕಂಟ್ರೋಲ್ ಮಾಡ್ತವೆ ಅಂತ ಹೇಳತಕ್ಕಂಥ ನಾವು ಕೇಳಿದೀವಿ. ಹಾಗಾಗಿ ಈ ಸರ್ಕಾರ ಭರವಸೆಗಳನ್ನು ಇಡುವಲ್ಲಿ ಇಟ್ಟಿರುವ ಭರವಸೆಗೆ ದ್ರೋಹ ಮಾಡತಕ್ಕಂಥ ಸರ್ಕಾರ ಆಗಿದೆ. ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವಲ್ಲಿ ವಿಫಲ ಆಗಿದೆ. ವಿದ್ಯುತ್ನ ಪೂರೈಕೆಯಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಹೂಡಿಕೆದಾರರ ಮನವೊಲಿಕೆಯಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಅದಕ್ಕಿಂತ ಹೆಚ್ಚು ದ್ವೇಷದ ರಾಜಕಾರಣವನ್ನು ಆಡ್ತಾ ಇದೆ. ದ್ವೇಷದ ರಾಜಕಾರಣ ನಮ್ಮ ಸರ್ಕಾರ ಇರತಕ್ಕಂಥ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ಕಾನೂನುಗಳನ್ನು ವಾಪಸ್ ತೆಗೆತಕ್ಕಂಥ ಪ್ರಯತ್ನ ಕೈ ಹಾಕಿದ್ದಾರೆ. ನಾವು ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ನಿಲ್ಲಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದಾದ ಮೇಲೆ ಇವತ್ತು ದ್ವೇಷದ ರಾಜಕಾರಣ ಎಲ್ಲಿವರೆಗೆ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಿ ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕುವಂತ ಕೆಲಸ ಕಾರ್ಯಗಳು ಒಂದು ಕಡೆ. ಎರಡನೇದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಬಡಿದ್ರೆ ಅವರನ್ನ ಜೈಲಿಗೆ ಕಟ್ಟುವಂತ ಕೆಲಸ ಕಾರ್ಯಗಳು. ಅದಕ್ಕಿಂತ ಹೆಚ್ಚು ಈ ರಾಜ್ಯದಲ್ಲಿ ನನಗೆ ಅನಿಸ್ತದೆ ಒಂದು ಹಿಂದಿನ ಎಮರ್ಜೆನ್ಸಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ತುರ್ತು ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ಮಾಧ್ಯಮದವರ ಮೇಲೂ ಇವತ್ತು ದಬ್ಬಾಳಿಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಮಾಧ್ಯಮದವರು ಬರೆದ್ರೆ ಅವರನ್ನ ಫೋನ್ ಮಾಡಿ ಪೊಲೀಸ್ ಇಲಾಖೆಯಿಂದಲೇ ಕೇಸ್ ಮಾಡತಕ್ಕಂಥ, ಪೊಲೀಸ್ ಇಲಾಖೆಯಿಂದಲೇ ಕರೆಸುವಂತ ಕೆಲಸ ಮೊದಲ ಬಾರಿಗೆ ಈ ಸರ್ಕಾರದಿಂದ ಆಗ್ತದೆ, ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ಆಗ್ತದೆ. ಹಾಗಾಗಿ ಹೇಳಿದ್ರೆ ದ್ವೇಷದ ರಾಜಕಾರಣ ಇವತ್ತು ನಡೀತಾ ಇದೆ. ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲ ಆಗ್ತಾ ಇದೆ. 10 ಕೊಲೆಗಳು ನಡೆದಿದ್ದಾವೆ. ಇವತ್ತು ಜೈನ ಮುನಿಯ ಹತ್ಯೆ ನಡೆದಿದೆ ಬೆಳಗಾಂನಲ್ಲಿ. ನಮ್ಮ ಕಾರ್ಯಕರ್ತ ವೇಣುಗೋಪಾಲ್ ನಾಯಕ್ ಅನ್ನತಕ್ಕಂಥ ಒಬ್ಬ ಹಿಂದೂ ಜಾಗರಣ ಇದಕ್ಕೆ ಕಾರ್ಯಕರ್ತನ ಹತ್ಯೆ ಆಗಿದೆ. ಬೇರೆ ಬೇರೆ ಹತ್ಯೆಗಳು ನಡೀತಾ ಇದ್ದಾವೆ. ಉಡುಪಿಯಲ್ಲಿ ನಡೆದಿರತಕ್ಕಂಥ ಘಟನೆಯನ್ನ ಬಹಳ ಕ್ಷುಲ್ಲಕವಾಗಿ ಗೃಹ ಸಚಿವರು ತಗೊಂಡಿದ್ದಾರೆ. ಹೇಳಿದ್ರೆ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲೂ ಈ ಸರ್ಕಾರ ವಿಫಲ ಆಗಿದೆ. ಒಂದು ರೀತಿಯ ಸರ್ವಾಧಿಕಾರ ಧೋರಣೆಯ ಸರ್ಕಾರ ಇದೆ. ಸರ್ವಾಧಿಕಾರ ಧೋರಣೆಯ ಸರ್ಕಾರ ಇದೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಿಗೆ ಕೈ ಅಂಕುಶ ಹಾಕತಕ್ಕಂಥ ಕೆಲಸ,
ಮಾಧ್ಯಮಗಳಿಗೆ ಅಂಕುಶ ಹಾಕುವಂತ ಕೆಲಸ, ವಾಕ್ ಸ್ವಾತಂತ್ರ್ಯದ ಮೇಲೆ ದಮನ ನೀತಿ ಪ್ರಾರಂಭ ಆಗಿದೆ. ಇವತ್ತು ಸರ್ಕಾರ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿರುವ 2 ಅಂಶಗಳು, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ 15,000 ರೂಪಾಯಿಗಳ ಘೋಷಣೆ ಮಾಡಿದ್ರು. ಇವತ್ತಿನವರೆಗೂ ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಅದು ಬಿಡಿ, ಸರಿಯಾಗಿರ್ತಕ್ಕಂಥ ಸಂಬಳವನ್ನು ವೇತನವನ್ನು ಕೊಡುವಂತದ್ರಲ್ಲಿ ಈ ಸರ್ಕಾರ ವಿಫಲ ಆಗ್ತಾ ಇದೆ. ಇವತ್ತು ವೇತನ ಕೊಡುವಲ್ಲ ಆಗ್ತಾ ಇಲ್ಲ. ಮೂರನೇದು, ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತದೆ. ಹಿಂದೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಅನುದಾನಗಳನ್ನು ಹಿಡಿದಿಡುವಂತ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಯಾವುದೇ ಯೋಜನೆಗಳು, ಅಭಿವೃದ್ಧಿ ಯೋಜನೆಗಳನ್ನು ಮಾಡಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ. 3 ತಿಂಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನಗಳು ಬಿಡುಗಡೆ ಆಗಿಲ್ಲ. ಶಾಸಕರ ಅನುದಾನಗಳು ಬಿಡುಗಡೆ ಆಗ್ತಾ ಇದೆ. ಹೇಳಿದ್ರೆ ಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿಗಳು ಕುಂಠಿತ ಆಗಿದೆ. ಹಾಗಾಗಿ ನಾವು ಇವತ್ತು ಈ ಸರ್ಕಾರ 100 ದಿನಗಳಲ್ಲಿ ಮಾಡಿರುವ ತಪ್ಪುಗಳು, ಕೈಕೊಟ್ಟ ಯೋಜನೆಗಳು, ಹಳಿ ತಪ್ಪಿದ ಆಡಳಿತ ಅನ್ನತಕ್ಕಂಥ ಪುಸ್ತಕವನ್ನು ಸಮಾಜದ ಮುಂದೆ ಇಡ್ತೀವಿ, ಜನರ ಮುಂದೆ ಇಡ್ತೀವಿ. ಈ ಮಾಡಿರುವ ತಪ್ಪುಗಳನ್ನ ಜನರ ಮುಂದೆ ಹಿಡ್ಕೊಂಡು ಹೋಗ್ತೀವಿ.